ಇವತ್ತು ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಬಗ್ಗೆ ಸ್ವಲ್ಪ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದರದ್ದು ಏನು ಡಿಮೆರಿಟ್ಸ್ ಇದೆ ಮತ್ತು ಮೆರಿಟ್ಸ್ ಇದ್ದಾವೆ ಅಂತ ಯೂನಿಯನ್ ಬಜೆಟ್ ಬಗ್ಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ 2024, 25, 23 ಜುಲೈಗೆ. ಅದರಿಂದ ಏನೇನು ಬೆನಿಫಿಟ್ಸ್ ಆಗಿದೆ ಪೀಪಲ್ಸಿಗೆ ಮತ್ತು ಏನೇನು ಬೆನಿಫಿಟ್ಸ್ ಆಗಿಲ್ಲ, ಅದರಿಂದ ಫಸ್ಟು ತುಂಬ ಸ್ಕೀಮ್ಸು ಆ ಬಜೆಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ತುಂಬ ಪೀಪಲ್ಸಿಗೆ ಬೆನಿಫಿಟ್ಸು ಕೂಡ ಆಗಿದೆ, ಒಂದೊಂದು ಸ್ಕೀಮ್ಸಿಂದ ಬೆನಿಫಿಟು ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದ್ರೆ ಸೆಂಟ್ರಲ್ ಜನ್ ಭಾಗಿದಾರಿ ಒಂದು ಸ್ಕೀಮ್ ಅಂತ ಇತ್ತು, ಜನ್ ಸಂಚಯ್ ಭಾಗಿದಾರಿ. ಅದರ ಅಕಾರ್ಡಿಂಗು ಗ್ರೌಂಡ್ ವಾಟರನ್ನು ಕನ್ಸರ್ವ್ ಮಾಡಬೇಕು ಅಂತ. ಅದರ ನಾರ್ತ್ ಇಂಡಿಯಾ ಕಡೆ ಎಲ್ಲ ಆ ಕಡೆ ಎಲ್ಲ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ. ಅದು ಗ್ರೌಂಡ್ ವಾಟರನ್ನು ಕನ್ಸರ್ವ್ ಮಾಡಿದಾರ ಸ್ಕೀಮ್ ಪ್ರಕಾರ. ಇನ್ನೂ ತುಂಬ ಸ್ಕೀಮ್ಸ್ ಇದ್ದಾವೆ, ಅದು ಹೆಲ್ಪ್ಫುಲ್ಲು ಆಗಿಲ್ಲ ತುಂಬ. ಫಾರ್ ಎಕ್ಸಾಂಪಲ್ ರೂರಲ್ ಡೆವಲಪ್ಮೆಂಟಿಗೆ ಇನ್ನೂ ತುಂಬ ಸ್ಕೀಮ್ಸ್, ಅಷ್ಟು ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರು ಪ್ರೊವೈಡ್ ಮಾಡಿಲ್ಲ ಗೌರ್ಮೆಂಟು. ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ರೂರಲ್ ಕಮ್ಯುನಿಟಿ ಅವರು. ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಯಾವ್ಯಾವುದಂದರೆ ಬೇಸಿಕ್ ಫೆಸಿಲಿಟೀಸು ಅವರಿಗೆ ಸಿಗ್ತಿಲ್ಲ. ಸ್ಕೂಲಿನ ಫೆಸಿಲಿಟಿ, ಹೆಲ್ತ್ ಫೆಸಿಲಿಟಿ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ, ಅದೆಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಅದೆಲ್ಲ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಸ್ಕೀಮ್ಸ್ ಪ್ರಕಾರ. ಇನ್ನೂ ಅಷ್ಟು ಫೆಸಿಲಿಟಿ ಕರೆಕ್ಟಾಗಿ ಅವರಿಗೆ ಪ್ರೊವೈಡ್ ಆಗ್ತಿಲ್ಲ. ಮತ್ತು ಸ್ಕೀಮ್ಸ್ ಮಗನ್ರೇಗಾ ಸ್ಕೀಮ್ಸು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್, ಅದರಲ್ಲೂ ಕೂಡ ಇನ್ನೂ ಇನ್ಕಮು ಸ್ವಲ್ಪ ಅವರಿಗೆ ಎಷ್ಟು ಬೇಕು ತುಂಬ ಕಡಿಮೆ ಅಂದರೆ ಪ್ರೊವೈಡ್ ಮಾಡ್ತಿದ್ದಾರೆ, ಅಷ್ಟು ಕರೆಕ್ಟಾಗಿ ಸಿಗ್ತಿಲ್ಲ ಅವ್ರಿಗೆ ಆ ಸ್ಕೀಮ್ ಅಕಾರ್ಡಿಂಗ್ ಇನ್ಕಮು. ಸೊ ಅದು ಪ್ರೊವೈಡ್ ಮಾಡಬೇಕು. ಮತ್ತು ಸಬ್ಸಿಡೀಸು ಕೂಡ ಫಾರ್ಮರ್ಸಿಗೆ ಪ್ರೊವೈಡ್ ಮಾಡಬೇಕು. ಅಷ್ಟು ಇನ್ನೂ ಸ್ವಲ್ಪ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಫೆಸಿಲಿಟೀಸ್ ಅವ್ರಿಗೆ ಪ್ರೊವೈಡ್ ಮಾಡಿದ್ರೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಪೀಪಲ್ಸೇ ಎಲೆಕ್ಟ್ ಮಾಡ್ತಾರೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಅನ್ನು. ಸೊ ಅವ್ರು ಇನ್ನೂ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಬಜೆಟ್ ಮಂಡನೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನಿರ್ಮಲಾ ಸೀತಾರಾಮನ್ ಅವರು ಸುಮಾರು ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರಿಂದ ತುಂಬ ಯೂಸಸ್ ಆಗಿದೆ, ಅದರಿಂದ ಪ್ರಾಬ್ಲಮ್ಸು ಆಗಿದೆ. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗಿರೋದು ನಮ್ಮ ರೈಟ್ಸು. ಅದನ್ನು ನಾವು ಅದರಿಂದ ವಿದ್ಯಾರ್ಥಿಗಳು, ಫಾರ್ಮರ್ಸು, ಟೀಚರ್ಸು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ನಾನು ಫಸ್ಟಿಗೆ ಫಾರ್ಮರ್ಸ್ ಬಗ್ಗೆ ಹೇಳ್ತೀನಿ. ಇವಾಗ ಏನಂದರೆ ಫಾರ್ಮರ್ಸು ಬೆಳೆ ಬೆಳಿಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗಿರುತ್ತೆ. ಇವರು ಗೋರ್ಮೆಂಟ್ ಅವರು ಜಾಸ್ತಿ ಬಜೆಟ್ ಮಂಡನೆ ಮಾಡಿ ಅವ್ರ ಮೇಲೆ ತೆರಿಗೆ ಏರಿದ್ರು ಅಂದರೆ ಆ ತೆರಿಗೆನೆಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸಾಗಿ ಕೊಡಬೇಕಾಗುತ್ತೆ. ಅವರಿಗೆ ಅಂದರೆ ಅವರು ಗಳಿಸಿರೋ ಆದಾಯದಲ್ಲಿ ಮತ್ತವ್ರು ಇನ್ವೆಸ್ಟ್ ಮಾಡೋಕ್ಕೆ ಅವ್ರ ಹತ್ರ ಏನು ಉಳಿದಿರೋಲ್ಲ. ಇದಕ್ಕೋಸ್ಕರ ತುಂಬ ಸಾಲ ಮಾಡ್ಕೋತಾರೆ. ಸಾಲದಿಂದ ತುಂಬ ಬಳಲಿ ಮತ್ತು ಸೂಸೈಡ್ ಎಲ್ಲ ಅಟೆಂಪ್ಟ್ ಮಾಡ್ತಿದ್ದಾರೆ. ಇದರಿಂದ ತುಂಬ ಜನ ಸತ್ತೋಗಿರೋದುಂಟು. ಆಮೇಲೆ ಮಕ್ಕಳನ್ನೆಲ್ಲ ರೈತರು ಓದಿಸ್ಬೇಕಂದ್ರೆ ತುಂಬ ಕಷ್ಟ. ಇವಾಗ ಕಾಲೇಜ್ಗಳಲ್ಲೆಲ್ಲ ತುಂಬ ಡೊನೇಷನ್ ಕೇಳ್ತಾರೆ. ರೈತರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಂಗಂತ. ಅದಕ್ಕೋಸ್ಕರ ದೊಡ್ಡ ಕಾಲೇಜಿಗೆ ಸೇರಿಸ್ಬೇಕಂದ್ರೆ ಅವ್ರ ಸೇವಿಂಗ್ಸು ಇಂಪಾರ್ಟೆಂಟು. ಅದ್ರ ಬದಲು ಬಜೆಟ್ನ ಜಾಸ್ತಿ ಮಾಡಿ ಇವರು ಟ್ಯಾಕ್ಸ್ನ ಜಾಸ್ತಿ ರೈತರ ಮೇಲೆ ಏರಿದ್ರೆ ಅವರಿಗೆ ಸೇವಿಂಗ್ಸ್ ಅಂತ ಏನು ಉಳಿದಿರಲ್ಲ. ಇದಕ್ಕೋಸ್ಕರ ಸಾಲ ಅದೆಲ್ಲ ಜಾಸ್ತಿ ಮಾಡ್ಕೋತಿದ್ದಾರೆ. ಹಂಗೆ ಸ್ಟೂಡೆಂಟ್ಸು ಅಷ್ಟೇ. ಇವಾಗ ಅವ್ರು ಚೆನ್ನಾಗಿ ಓದಬೇಕು, ಅವ್ರಿಗೆ ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಗೋಲ್ ಇರುತ್ತೆ. ಅದನ್ನು ಗೋರ್ಮೆಂಟ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿರ್ತಾರೆ ಅಂದರೆ ಅದನ್ನು ಸ್ಟೂಡೆಂಟ್ ಯೂಸ್ ಮಾಡ್ಕೋಬೇಕಾಗಿರೋ ರೈಟ್ಸ್ ಇರುತ್ತೆ. ಅದ್ರ ಬದಲು ಇವಾಗ ಪೇಡಾಗಿ ಅಂದರೆ ಲಂಚದ ಥರ ಸ್ಟೂಡೆಂಟಿಗೆ ಕೊಡೋದು ಸೀಟ್ನ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಲಂಚವಾಗಿ ಇಸ್ಕೊಳ್ಳೋದು, ಇದರಿಂದ ಚೆನ್ನಾಗಿ ಓದೋರಿಗೆ, ತುಂಬ ಕಷ್ಟಪಡೋ ಸ್ಟೂಡೆಂಟ್ಸಿಗೆ ಯಾವುದೇ ಯೂಸಸ್ ಇರಲ್ಲ. ಹಂಗೆ ಟೀಚರ್ಸ್ಗೂ ಅಷ್ಟೇ. ಅವರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಗೋರ್ಮೆಂಟ್ ಜಾಬ್ ಆಗಿರುತ್ತೆ ಅಂತ ಟೀಚರ್ಸ್ ಲೆಕ್ಚರ್ಸ್ ಇದ್ದರೆ ಅವರು ಚೆನ್ನಾಗಿ ಕ್ಲಾಸ್ ಮಾಡಿರಲ್ಲ. ಇವಾಗ ಪ್ರೈವೇಟಿಂದ ಬಂದಿರೋರೇ ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಿರ್ತಾರೆ, ಅವರಿಗೆ ಜಾಸ್ತಿ ವ್ಯಾಲ್ಯೂ ಸಿಗಲ್ಲ ಇವಾಗ. ಅದೇ ಥರ ಸ್ಟೂಡೆಂಟ್ಸು ಜಾಸ್ತಿ ಚೆನ್ನಾಗಿ ಓದಿರೋರಿಗೆ ರೈಟ್ಸ್ ಕೊಡಬೇಕು, ಅವರಿಗೆ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೊಡಬೇಕು. ಬಜೆಟ್ ಮಂಡನೆ ಮಾಡುವಾಗ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಬಬ್ಲಿ ನಮ್ಮ ದೇಶ ಆರ್ಥಿಕವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ಇವಾಗ ಜನಸಂಖ್ಯೆಯಲ್ಲಿ ನಾವು ಚೀನಾನೇ ಮುಂದಾಕಿದ್ದೀವಿ. ದೇಶದಲ್ಲಿ ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1 ಇದೆ. ಅದೇ ಥರ ಎಕನಾಮಿಕಲಿ ಮುಂದಾಗಬೇಕು ಅಂದರೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಅಥವಾ ಯಾವ್ದ್ಯಾವ್ದು ಇಲಾಖೆಗೆ ಎಷ್ಟೆಷ್ಟು ಮಂಡನೆ ಮಾಡಬೇಕು ಅಷ್ಟೆಷ್ಟು ಮಂಡನೆ ಮಾಡಿದ್ರೆ ಇದೆಲ್ಲ ಚೆನ್ನಾಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇದು ಫೆಬ್ರವರಿ 1ರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ.
ಅದರಲ್ಲಿ ನಾನು ಬರೋ ಟಾಪಿಕ್ಕು ಸ್ಪರ್ಧಾರ್ಥಿಗಳ ಬಗ್ಗೆ. ಆದಷ್ಟು ಬೇಗ ಸ್ಪರ್ಧಾರ್ಥಿಗಳು ತುಂಬ ಜನ ಧಾರವಾಡದಲ್ಲಿ ಮೊನ್ನೆ ಪ್ರೊಟೆಕ್ಷನ್ ಆಗ್ತಿದೆ. ಆದಷ್ಟು ಬೇಗ ಎಷ್ಟೋ ಕರ್ನಾಟಕದಲ್ಲಿ ಎಷ್ಟೋ ಸಾವಿರ ಜನ ಸ್ಪರ್ಧಾರ್ಥಿಗಳು ಇದು ಓದ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಕೆಲಸ ಸಿಗಲಿ. ನಮ್ಮ ಭಾರತ ದೇಶ ಆರ್ಥಿಕತೆಯಲ್ಲಿ ಮೊದಲಿದೆ, ಆಮೇಲೆ ಜನಸಂಖ್ಯೆಯಲ್ಲೂ ಕೂಡ ಮೊದಲಿದೆ. ಜನಸಂಖ್ಯೆ ಎಷ್ಟು ಬೆಳೆದ್ರೇನು ಯೂತ್ಸಿಗೆ ಎಲ್ಲ ಕೆಲಸಗಳನ್ನು ಕೊಡಬೇಕು. ಯೂತ್ಸ್ ದುಡಿದ್ರೆ ಮಾತ್ರ ದೇಶ ಬೆಳೆಯೋಕ್ಕೆ ಸಾಧ್ಯ. ಆಮೇಲೆ ಈಗ ಕಾಲೇಜು, ಈಗ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜೆಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಫೀಸ್ನ ಹಾಕ್ತಾರೆ. ಆಮೇಲೆ ಅವರೆಲ್ಲ ಗ್ರ್ಯಾಜುಯೇಟ್ PhD ಎಲ್ಲ ಮುಗಿಸಿದ್ರು ಕೂಡ ಕೆಲಸನೇ ಸಿಗೋಲ್ಲ. ರೋಡಲ್ಲಿ ಅಲಿತಾ ಇರ್ತಾರೆ. ಆ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು. ಆಮೇಲೆ ಈಗ ಸ್ಕಾಲರ್ಶಿಪ್ಪಿಂದು ಅಷ್ಟೇ, ಹೇಳಿದ ಟೈಮಿಗೆ ಸಿಗೋಲ್ಲ. ಆಮೇಲೆ ಎಷ್ಟು ಅಪ್ಲೈ ಮಾಡಿದರೂ ಕೂಡ ಅವ್ರಿಗೆ ಎಷ್ಟು ಅಮೌಂಟ್ ಬರಬೇಕೋ ಅದಕ್ಕಿಂತ ಕಮ್ಮಿನೇ ಬರ್ತಾಯಿದೆ. ಆಮೇಲೆ ಕೆಲವೊಬ್ಬರಿಗೆ ಸ್ಕಾಲರ್ಶಿಪ್ಪೇ ಸಿಗ್ತಿಲ್ಲ. ಹಂಗೆ ಅದು ಸರಿ ಹೋಗ್ಬೇಕು. ಆಮೇಲೆ ಕೆಲಸಗಳನ್ನ ಸಿಗಬೇಕು. ಈಗ ಗೆಸ್ಟಾಗಿ ಎಷ್ಟೇ ಹೋದರೂ ಕೂಡ ಪರ್ಮನೆಂಟ್ ಜಾಬ್ ಸಿಗೋ ತನಕ ಅಷ್ಟಿಗೆ ಸಂತೃಪ್ತಿನೇ ಸಿಗೋಲ್ಲ ಕೆಲಸದಲ್ಲಿ. ಹಾಗಾಗಿ ಯೂತ್ಸ್ ದುಡಿದ್ರೆ ಮಾತ್ರ ದೇಶ ಮುನ್ನಡೆಯೋಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.